ನೀವು ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಮೂಲ ನಿವಾಸಿಗಳ ಒಕ್ಕೂಟದ ವತಿಯಿಂದ ಹೆಗ್ಗದ್ದೆ ಸರ್ವೆ ನಂಬರ್ 340 ರಸ್ತೆಗೆ ಕೋರ್ಟ್ ಇಂಜೆಕ್ಷನ್ ಇದ್ದರೂ ತಡೆಗೋಡೆ ನಿರ್ಮಾಣ ಮಾಡುವುದನ್ನು ಅಧಿಕಾರಿಗಳು ತೆರವುಗೊಳಿಸುವಂತೆ ಪ್ರತಿಭಟನೆ ನಡೆಸಿದರು. ಅಜಯ್ ರೆಡ್ಡಿ 81 ವರ್ಷದ ಹಿಂದೆ ಸ್ಮಾರಕ ಕರಾರು ಮಾಡಿಕೊಂಡು ಸರ್ವೆ ನಂಬರ್ 340 ಮಾಡಿದ್ದು ಈ ಸರ್ವೆ ನಂಬರ್ನಲ್ಲಿ ನಮ್ಮ ಇಲಾಖೆಯ ಕಾಮಗಾರಿ ನಡೆಸಿದ್ದು ಒಂದು ಬೃಹತ್ ಸೇತುವೆ ನಿರ್ಮಾಣ ಮಾಡಿಕೊಂಡು ರೈಲು ಸಂಚಾರಕ್ಕೆ ಮುಖ್ಯ ಸೇತುವೆಯಾಗಿರುತ್ತದೆ. ಅಲ್ಲಿ 100 ವರ್ಷಗಳ ಗ್ರಾಮಸ್ಥರು ಗ್ರಾಮದ ರಸ್ತೆಗಳ ಅಡಿಗಳು ಚೌಡೇಶ್ವರಿ ದೇವಸ್ಥಾನ ಈ ಸರ್ವೆ ನಂಬರ್ನಲ್ಲಿ ರಸ್ತೆ ನಿರ್ಮಿಸಿಕೊಂಡು ಪುರಸ್ಕಾರ ಬರುತ್ತಿರುತ್ತಾರೆ. ತದನಂತರ 1960ರಲ್ಲಿ ರೈಲ್ವೆ ಇಲಾಖೆಯವರು ಬೃಹತ್ ವಾಹನ ಸಾಗಾಟ ಮಾಡಲು ಮುಖ್ಯ ರಸ್ತೆ ನಿರ್ಮಿಸಿಕೊಂಡು ಸೇತುವೆಯನ್ನು ನಿರ್ಮಾಣ ಮಾಡಿರುತ್ತಾರೆ. 2001 ಹಾಗೂ 2ರಲ್ಲಿ ಹೆಗ್ಗದ್ದೆ ಗ್ರಾಮ ಪಂಚಾಯಿತಿ ವತಿಯಿಂದ ಸರ್ಕಾರಿ ಅನುದಾನ ಬಳಸಿ ರಸ್ತೆ ಅಭಿವೃದ್ಧಿಪಡಿಸಿರುತ್ತಾರೆ. ಇಷ್ಟಾಗಿಯೂ ಕೂಡ ಈ ಸರ್ವೆ ನಂಬರಿನ ಜಮೀನಿಗೆ ಯಾವುದೇ ಆರ್ಟಿಸಿದಾರರು ಪೋಡಿಯಾಗಿರುವುದಿಲ್ಲ. ಮುಖ್ಯವಾಗಿ ಸಾರ್ವಜನಿಕರು, ರೈಲ್ವೆಯವರು, ಆರ್ಟಿಸಿದಾರರು ತಮ್ಮ ದಿನನಿತ್ಯದ ಕಾರ್ಯಗಳಿಗೆ ಈ ರಸ್ತೆಯನ್ನು ಬಳಸುತ್ತಾ ಬಂದಿರುತ್ತಾರೆ ಎಂದು ನೊಂದ ರೈತ ಹೆಗ್ಗದ್ದೆ ಅಶೋಕ್ ಇಂದು ಸಕಲೇಶಪುರ ಮಿನಿ ವಿಧಾನಸೌಧದ ಮುಂದೆ ನಡೆದ ಮೂಲ ನಿವಾಸಿಗಳ ಒಕ್ಕೂಟದ ಪ್ರತಿಭಟನೆಯಲ್ಲಿ ಹೇಳಿದರು. ನಂತರ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಕೃಷಿಕ ಸಮಾಜದ ಅಧ್ಯಕ್ಷ ಎತ್ತೂರು ದೇವರಾಜ್, 1 ವರ್ಷದಿಂದ ಸ್ಥಳೀಯನಲ್ಲದ ಬೆಂಗಳೂರು ಮೂಲದ ಬಂಡವಾಳಶಾಹಿ ಭೂ ಖರೀದಿದಾರ ಅಜಯ್ ರೆಡ್ಡಿ ಸರ್ವೆ ನಂಬರ್ 340ರ ಸಾರ್ವಜನಿಕ ರಸ್ತೆಗೆ ಕಬ್ಬಿಣದ ಗೇಟ್ ಅಳವಡಿಸಿ ಗ್ರಾಮಸ್ಥರಿಗೆ, ಆರ್ಟಿಸಿದಾರರಿಗೆ, ರೈಲ್ವೆಯವರಿಗೆ ಸಂಚಾರ ನಿರ್ಬಂಧಿಸಿ ಇಲ್ಲಸಲ್ಲದ ಕಿರುಕುಳ ನೀಡುತ್ತಿರುತ್ತಾನೆ ಹಾಗೂ ಅಧಿಕಾರಿಗಳು ಸಹ ಒಬ್ಬ ರೈತರ ಮಕ್ಕಳಾಗಿರುತ್ತಾರೆ. ಕೇವಲ ಹಣದ ಆಮಿಷಕ್ಕೆ ಒಳಗಾಗಿ ಇಂತಹ ನೀಚ ಕೆಲಸ ಮಾಡಬಾರದು ಎಂದರು. ನೊಂದ ಹಿರಿಯ ರೈತ ಮಲ್ಲೇಶ್, ರಸ್ತೆಗೆ ಯಾರಿಗೂ ಅಡಚಣೆ ಪಡಿಸದಂತೆ ಇಂಜೆಕ್ಷನ್ ತಡೆಯಾಜ್ಞೆ ಆರ್ಡರ್ ಪಡೆದುಕೊಂಡಿರುತ್ತೇವೆ. ಅಷ್ಟಾದರೂ ಸಹ ರಸ್ತೆ ತಡೆಗಟ್ಟಿರುತ್ತಾರೆ ಮತ್ತು ನಮ್ಮ ಜಮೀನಿಗೆ ಅಕ್ರಮವಾಗಿ ನುಸುಳಿ ಈ ಸಾಲಿನ ಕಾಫಿ, ಮೆಣಸು ಬೆಳೆ ಕೊಯ್ದಿರುತ್ತಾರೆ ಮತ್ತು ಭೂಮಿಗೆ ಅಕ್ತೆ ಮಾಡಿ ಮೂಲ ಸ್ವರೂಪ ವಿರೂಪಗೊಳಿಸಿರುತ್ತಾರೆ. ಹನಿ ನೀರಾವರಿ ಅಳವಡಿಸಿದ ಪೈಪ್ಗಳನ್ನು ಒಡೆದು ಹಾಕಿ ಮಾನಸಿಕವಾಗಿ ಕಿರುಕುಳ ನೀಡಿದ್ದಾರೆ ಎಂದು ನೊಂದು ಹೇಳಿದರು. ಸಕಲೇಶಪುರದ ತಾಲೂಕು ಸರ್ವೇಯರ್ ನವೀನ್ ಉಪನೋಂದಣಾಧಿಕಾರಿಗಳಿಗೆ 1 ಸ್ಕೆಚ್ ಮತ್ತು ಕೋರ್ಟ್ಗೆ 1 ಸ್ಕೆಚ್ ಮಾಡಿರುತ್ತಾನೆ ಎಂದು ವಿಶ್ವನಾಥ್ ಆಪಾದಿಸಿದರು. ಈ ಸರ್ವೇರವರು ಕೂಡಲೇ ವರ್ಗಾಯಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ಮೂಲ ನಿವಾಸಿಗಳ ಒಕ್ಕೂಟದ ಪ್ರತಿಭಟನೆ ನಂತರ ಗ್ರೇಡ್ 2 ತಹಶೀಲ್ದಾರ್ ಮೋಹನ್ ರವರಿಗೆ ಮನವಿ ಸಲ್ಲಿಸಿದರು. ಈ ಚಳವಳಿಯಲ್ಲಿ ಬೆಳೆಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೌಡಳಿ ಲೋಹಿತ್, ಬೆಳೆಗಾರರ ಸಂಘದ ಹೆತ್ತೂರು ಶ್ರೀಧರ್, ಬಿರಡಹಳ್ಳಿ ಪ್ರಸನ್ನ ಕುಮಾರ್, ಕೃಷ್ಣಪ್ಪ, ಪ್ರಕಾಶ್, ಸುರೇಂದ್ರ, ಬಿಜೆಪಿ ಮುಖಂಡರಾದ ನರೇಶ್, ಮಾಸುವಳ್ಳಿ ಚಂದ್ರು, ಓಂನಗರ ಅಣ್ಣಪ್ಪ, ಮಾಜಿ ಪುರಸಭೆ ಸದಸ್ಯ ಮೋಹನ್ ಕುಮಾರ್, ಸಾಹಿತ್ಯ ಪರಿಷತ್ತಿನ ನಲ್ಲುಲಿ ಸತೀಶ್, ಹೆತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಹೇಶ್, ಸನಾತನ ಟ್ರಸ್ಟ್ ಅಧ್ಯಕ್ಷ ಮಂಜುನಾಥ್ ಸಂಗಿ, ಹೆಬ್ಬನಹಳ್ಳಿ ಸಂದೇಶ್, ಜಾನಕೆರೆ ಲೋಕೇಶ್, ತಾಲೂಕು ಆಡಳಿತದಿಂದ ವಂಚನೆಗೆ ಒಳಗಾದ ಕಡಬನಹಳ್ಳಿ ಗಿರೀಶ್, ಯೋಗೀಶ್, ಕೊಡಗಿನ ಕಾವೇರಿ ಸೇನೆ ಶಶಿ ಹಾಗೂ ನೂರಾರು ಗ್ರಾಮಸ್ಥರು, ರೈತರು, ವಿವಿಧ ಸಂಘಟನೆ ಮುಖಂಡರು ಭಾಗವಹಿಸಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.